ಮಗ 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 ಇನ್ನೇನು ಮಗ ಬುಲ್ಸ್ಗೆ ಬೇಕಾಗಿರೋದು ಮೇನ್ ಡೊಕ್ಕಿ ಕಿಂಗ್ ಆದ್ರೆ ನಮ್ಮ ಬುಲ್ಸ್ ತಂಡಕ್ಕೆ ಆದ್ರೆ ಎಂಟ್ರಿ ಕೊಟ್ಟಿದ್ದಾರೆ. ನಿನ್ನೆ ನಡೆದ PKL ಆಕ್ಷನ್ ಅಲ್ಲಿ ಪ್ರದೀಪ್ ನರ್ವಾಲ್ ಆದ್ರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಆದ್ರೆ ಎಂಟ್ರಿ ಕೊಟ್ರು. ಇನ್ನು ಬುಲ್ಸ್ ತಂಡಕ್ಕೆ ಪ್ರದೀಪ್ ನರ್ವಾಲ್ ಬಂದಿದ್ದೆ ತಡ ಫ್ಯಾನ್ಸ್ ಅಂತೂ ಫುಲ್ ರೊಚ್ಚಿಗೆದ್ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೇಕು. ಅವನ ಅಜ್ಜಿ ನಂದೆಲ್ಲಿರ್ಲಿ ನಂದಳ್ಳಿ ಅಂತ ಮುಂಬೈ ಮುಂಬೈದವ್ರಾದ್ರೆ ಬರ್ತಿದ್ರು. ಕೊನೆಗೂ ನಮ್ಮ ಡೊಕ್ಕಿ ಕಿಂಗ್ ಆದ್ರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಆದ್ರೆ ಬಂದಿದ್ದಾರೆ. ಇನ್ನೇನಪ್ಪ ಖುಷಿಯ ವಿಚಾರ ಅಂತಂದ್ರೆ ಅವನ ಅಜ್ಜಿ ಹೋದ ವರ್ಷಕ್ಕಿಂತ ಈ ಈ ಬಾರಿಯ ರೇಡಿಂಗ್ ಡಿಪಾರ್ಟ್ಮೆಂಟ್ ಆದ್ರೆ ಬುಲ್ಸ್ದ ಪೀಕ್ ಅಲ್ಲಿ ಇದೆ ಅಂತಾನೆ ಹೇಳ್ಬೇಕು. ಒಂದ್ ಲೆಕ್ಕದಲ್ಲಿ ನೋಡ್ಬೇಕಾದ್ರೆ ನಮ್ಮ ತಂಡ ಈ ಬಾರಿ ಕ್ವಾಲಿಫೈ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತಾನೆ ಹೇಳ್ಬೇಕು. ನಿಮ್ಮ ಪ್ರಕಾರ ಈ ಪ್ರದೀಪ್ ನರ್ವಾಲ್ ಪಿಕ್ ಹೇಗಿತ್ತಂತ ಕಮೆಂಟ್ ಮಾಡಿ. ಇನ್ನು ಪ್ರದೀಪ್ ನರ್ವಾಲ್ ವಿಷಯಕ್ಕೆ ಬಂತಂದ್ರೆ ಕಳೆದ 2 ವರ್ಷ ಅಂತ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ ಮತ್ತು ಸೀಸನ್ 2 ಸೀಸನ್ 1 ಅಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಪರವಾಗಿ ಆಡಿದ್ರು ಪ್ರದೀಪ್ ನರ್ವಾಲ್. ಅವನ ಅಜ್ಜಿ PKL ಅಲ್ಲಿ ಯಾರಾದ್ರೂ ಒಬ್ಬ ಆಟಗಾರ ಧೂಳು ಎಬ್ಸಿದಾನಪ್ಪ ಅಂತಂದ್ರೆ ಅದು ಪ್ರದೀಪ್ ನರ್ವಾಲ್ ಅಂತಾನೆ ಹೇಳ್ಬೇಕು. ಅವನ ಅಜ್ಜಿ ಸೀಸನ್ 6 ಸೀಸನ್ 7 ಇದಿತ್ತ ಪಾಟ್ನಾ ಪೈರೇಟ್ಸ್ ಚಾಂಪಿಯನ್ ಆದಾಗ ಅವನ ಅಜ್ಜಿ ಎಂತ ರೇಡ್ರು ಇವರು 7 ಪಾಯಿಂಟ್ಸ್ ಎಲ್ಲ ಒಯ್ದಿದ್ದಾರೆ. ಇನ್ನು ರೆಕಾರ್ಡ್ ಬ್ರೇಕರ್ ಅಂತಾನೆ ಹೇಳ್ಬೇಕು ಮತ್ತು ನಮ್ಮ ಬುಲ್ಸ್ ತಂಡಕ್ಕೆ ಬಂದದ್ದು ಇದೀಗ ದೊಡ್ಡ ಖುಷಿ ಅಂತಾನೆ ಹೇಳ್ಬೇಕು. ನಿಮ್ಮ ಪ್ರಕಾರ ಬುಲ್ಸ್ ತಂಡದಲ್ಲಿ ಈ ಬಾರಿ ಹೈಯೆಸ್ಟ್ ರೈಡ್ ಪಾಯಿಂಟ್ ಗೆಟ್ಟರ್ ಪ್ರದೀಪ್ ನರ್ವಾಲ್ ಆಗ್ತಾರ ಇಲ್ವಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.